ಸಾಂಗ್ ನೋಡಿರ್ತೀರಾ, ನೀನು ನನಗೆ ಅನ್ನೋ ಸಾಂಗು. ಅದರಲ್ಲಿ ಹೀರೋಯಿನ್ ಆಗಿ ಯಾರು ಮಾಡಿದಾರಲ್ಲ ಅವರೇ ಇದರಲ್ಲೂ ಮಾಡಿರೋದು, ರಿಹಾನಾ ಅಂತ. 5 days ಶೂಟ್ ಮಾಡಿದ್ದೀವಿ ನಾವು ಈ ಸಾಂಗು. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ತುಂಬ ಕಷ್ಟ ಬಿದ್ದಿದ್ದಾರೆ ಅವರು, ತುಂಬ ಕಷ್ಟ ಬಿದ್ದು ತುಂಬ ಇಷ್ಟಪಟ್ಟು ಸಾಂಗ್ ಮಾಡಿದ್ದಾರೆ ಸರ್. ಮೊದಲಿಗೆ ಶಶಿ ಸರು ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಓಕೆ ಸಾಂಗ್ ಅಲ್ವಾ ಅಂತ ಅಂದ್ಕೊಂಡೆ. ಸೆಕೆಂಡ್ ಮೀಟಿಂಗಲ್ಲಿ ಈ ಸಾಂಗು ಅಂತಾರೆ, ಭಯ 10% ಇರುತ್ತೆ. ಇನ್ನೊಂದು ಮೀಟಿಂಗಲ್ಲಿ ಇನ್ನೊಂದು ಚೂರು ಸ್ವಲ್ಪ ಬೇರೆ ಲೆವೆಲಲ್ಲಿ ಹೇಳ್ತಾರೆ, 50%ಗೆ ಬರುತ್ತೆ. ಫೈನಲ್ ಒಂದು ಮೀಟಿಂಗ್ ಆಗುತ್ತೆ, ಮಾಸ್ಟರ್ ಇದೇ ಸಾಂಗು ಫೈನಲ್ ವರ್ಷನ್ನು, ಫೈನಲ್ ಟ್ರ್ಯಾಕು, ನನಗಿಷ್ಟೇ ಬೇಕಾಗಿರೋದು ಅಂತಾರೆ. ಇವರೇನೋ ಈಸಿಯಾಗಿ ಹೇಳ್ಬಿಟ್ರು, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಫಸ್ಟ್ ಆಫ್ ಆಲು ಡಿ ಬಾಸ್ ಸಾಂಗು, ನಾನು ಯಾರಿಗೆ ನ್ಯಾಯ ಒದಗಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಸ್ಕ್ರೀನಿಗೆ ನ್ಯಾಯ ಒದಗಿಸ್ಬೇಕು, ಜೊತೆಗೆ ಅವರ ಸೆಲೆಬ್ರಿಟೀಸ್ಗೆ ನ್ಯಾಯ ಒದಗಿಸ್ಬೇಕು. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರೋವಂಥ ಸಾಂಗು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಶಿ ಸರ್ ತುಂಬ ಥ್ಯಾಂಕ್ ಯು, ಆ್ಯಂಡ್ ಅಶ್ವಿನಿ ರಾಮಪ್ರಸಾದ್ ಸರ್ ತುಂಬ ಥ್ಯಾಂಕ್ ಯು. ಏನಕ್ಕೆ ಅಂತಂದರೆ ಒಬ್ಬ ಹೊಸ ಕೊರಿಯೋಗ್ರಾಫರ್ಗೆ ಇಂಥದ್ದು ಬೇಕು ಸರ್ ಅಂತ ಕೇಳಿದ್ರೆ ಯಾಕಮ್ಮ ಬೇಕು ಅಂತ ಕೇಳ್ತಾರೆ. ಬಟ್ ಇವರು ಹಂಗಲ್ಲ, ಸರ್ ಇದು ಇದ್ದರೆ ವಿಜುವಲ್ಗೆ ತುಂಬ ಬ್ಯೂಟಿ ಆಗಿರುತ್ತೆ ಸರ್ ಅಂತ ಅಂದಾಗ ಅವ್ರು ಒಂದೇ ಮಾತಾಡಿದ್ದು, ಅಷ್ಟೇ ತಾನೇ ಮಗ, ಇನ್ನು ಅರ್ಧ ಗಂಟೆ ನೋಡು ಅಂತಂದರು. ಅರ್ಧ ಗಂಟೆನೂ ತೊಗೊಳ್ಳಿಲ್ಲ, 20 ನಿಮಿಷಕ್ಕೆ ತರಿಸಿದ್ರು ಸೆಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅರುಣ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಸೇಮ್ ನೀವು ಡಿ ಬಾಸ್ನ ಹೆಂಗೆ ನೋಡ್ತಿರೋ ಹಂಗೇ ಇದ್ದಾರೆ ಸಾಂಗಲ್ಲಿ ಹೇಳ್ತಾ ಇದ್ದೀನಿ ಸರ್, ಸಾಂಗಲ್ಲಿ ಹಂಗೇ ಇದ್ದಾರೆ, ಹಂಗೇ ತೋರಿಸಿದ್ದೀನಿ ಅವ್ರನ್ನ. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ ಶಶಿ ಸರ್ ಬಗ್ಗೆ. ಅವ್ರು ಹೆಂಗೆ ಅಂತ ಅಂದರೆ ಹಿ ನೋ ವಾಟ್ ಟು ಟೇಕ್, ವಾಟ್ ಟು ಡೂ, ವಾಟ್ ಟು ಗಿವ್, ಅಷ್ಟೇ ಅವ್ರಿಗೆ ಗೊತ್ತಿರೋದು ಇದೊಂದೇ. ಗುರು ನಾನು ಇದೇ ಮಾಡ್ತಾ ಇದ್ದೀನಿ, ಇದನ್ನೇ ಹೊಡಿತೀನಿ, ಇದು ಹೊಡೆದ್ರೆ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ, ಅದನ್ನು ಎಂಜಾಯ್ ಮಾಡ್ತಾರೆ, ಇಷ್ಟೇ ಅವ್ರ ಪಾಯಿಂಟು. ಫ್ಯೂಚರ್ಗೆ ಒಬ್ಬ ಒಳ್ಳೆ ಸ್ಟಾರ್ ಡೈರೆಕ್ಟ್ರು ಹುಡ್ಕೊತಾರೆ 6ನೇ ತಾರೀಕು ಮೇಲೆ. ಇದಂತೂ ಕಟ್ಟಿಟ್ಟ ಬುತ್ತಿ ಹೇಳ್ತಾ ಇದ್ದೀನಿ. ಅವರ ಸ್ಟೈಲ್ ಆಫ್ ಮೇಕಿಂಗ್, ಅವರ ಸ್ಟೈಲ್ ಆಫ್ ವಿಜುವಲೈಸೇಷನ್, ಅವರ ಸ್ಟೈಲ್ ಆಫ್ ಕತೆ ಹೇಳೋ ರೀತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್, ಗಾರ್ಗಾ ಟೀಮಲ್ಲಿ ನನಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. 6ನೇ ತಾರೀಕು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಿಮ್ಮ ಜೊತೆ ನಾನು ಬರ್ತೀನಿ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.